ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೋಹನ್ ಕುಮಾರ್ ಅಂತ, ಬೇಸಾಯ ಶಾಸ್ತ್ರಜ್ಞ, ಮೇವು ಬೆಳೆ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ತಮ್ಮೊಂದಿಗೆ ಮಾತಾಡ್ತಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಬೆಳೆ ಉತ್ಪಾದನೆ ಮತ್ತು ಹೈನುಗಾರಿಕೆ ಬಹಳಷ್ಟು ಒಂದಕ್ಕೊಂದು ಪೂರಕ ಸಂಬಂಧವನ್ನು ಹೊಂದಿರುವಂಥ ಎರಡು ಕೃಷಿ ಉದ್ಯಮಗಳು. ಇವರು ಸಾಮಾನ್ಯವಾಗಿ ಏನು ಸುಧಾರಿತ ಮೇವಿನ ತಳಿಗಳನ್ನ ಬಳಕೆ ಮಾಡಿಕೊಂಡು ಹೈನುಗಾರಿಕೆಯಲ್ಲಿ ಮೇವಿನ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಈ ಮೇವಿನ ನಿರ್ವಹಣೆ ಅಂತ ಬಂದರೆ ನಮ್ಮಲ್ಲಿ ತರಾವರಿ ಮೇವಿನ ಬೆಳೆಗಳಿದ್ದಾವೆ. ಪ್ರಮುಖವಾಗಿ ದ್ವಿದಳ ಧಾನ್ಯ ಮೇವಿನ ಬೆಳೆಗಳು ಹಾಗೂ ಏಕದಳ ಧಾನ್ಯ ಮೇವಿನ ಬೆಳೆಗಳು ಅಂತ ಕರಿತೀವಿ. ಏಕದಳ ಧಾನ್ಯ ಮೇವಿನ ಬೆಳೆಗಳಲ್ಲಿ ಈಗ ಬೆಳೆ ಆಧಾರಿತ ಮೇವುಗಳು ಅಂದರೆ ಈಗ ಮೇವಿನ ಮುಸ್ಕಿನ ಜೋಳ, ಮೇವಿನ ಜೋಳ, ಮೇವಿನ ಸಜ್ಜೆ, ಇವನ್ನ ಹೊರತುಪಡಿಸಿ ಅತ್ಯಧಿಕ ಮೇವಿನ ಉತ್ಪಾದಕತೆ ಹಾಗೂ ಉತ್ತಮ ಮೇವಿನ ಗುಣಮಟ್ಟ ಹೊಂದಿರುವಂಥ ಕೆಲವು ಹುಲ್ಲು ಜಾತಿಯ ಮೇವಿನ ತಳಿಗಳು ನಮ್ಮಲ್ಲಿ ಲಭ್ಯ ಇರುತ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ನೇಪಿಯರ್ ಹುಲ್ಲು ಅಂತ ಹೇಳ್ತೀವಿ, ಗಿನಿ ಹುಲ್ಲು ಅಂತ ಹೇಳ್ತೀವಿ, ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ, ಸೆಟೇರಿಯಾ ಹುಲ್ಲು ಅಂತ ಹೇಳ್ತೀವಿ, ಗ್ರೀನ್ ಪ್ಯಾನಿಕ್ ಅಂತ ಇದೆ, ಬ್ಲೂ ಪ್ಯಾನಿಕ್ ಅಂತ ಇದೆ, ಮತ್ತು ಅಂಜನ್ ಹುಲ್ಲು ಅಂತ ಹೇಳ್ತೀವಿ. ಈ ರೀತಿ ತರಾವರಿ ಹುಲ್ಲಿನ ತಳಿಗಳಿದ್ದಾವೆ. ಅವುಗಳಲ್ಲಿ ಈಗ ಹೈನುಗಾರಿಕೆಯಲ್ಲಿ ಎಮ್ಮೆ ಮತ್ತು ಹಸುಗಳನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಅವುಗಳಿಗೆ ಪ್ರತಿದಿನ ಸಾಕಷ್ಟು ಪ್ರಮಾಣದ ಮೇವಿನ ಅಗತ್ಯ ಇರುತ್ತೆ. ಅವುಗಳಿಗೆ ಜಾಸ್ತಿ ಮೇವಿನ ಉತ್ಪಾದಕತೆ ಇರುವಂಥ ಹುಲ್ಲಿನ ತಳಿಗಳನ್ನ ನಾವು ಬಳಕೆ ಮಾಡಿಕೊಂಡು ಅಳವಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನೇಪಿಯರ್ ಹುಲ್ಲಲ್ಲಿ ಕೂಡ ನಮಗೆ ಉತ್ತಮ ಮೇವಿನ ಇಳುವರಿಯನ್ನು ಹೊಂದಿರುವಂಥ ತಳಿಗಳಿದ್ದಾವೆ. ಅವುಗಳಲ್ಲಿ ಪ್ರಮುಖವಾಗಿ ನಾವೇನೀಗ ಕೋ ಸೀರೀಸ್ ಅಂತ ಹೇಳ್ತೀವಿ, ಕೋ 3, ಕೋ 5, ಕೋ 2 ಈ ರೀತಿಯೆಲ್ಲ ಇದ್ದಾವೆ. ತದನಂತರ DNH ಸೀರೀಸ್ ಅಂತ ಬಂತು. ಈಗ PBN 342 ಅಂತ ಲಾಸ್ಟ್ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ರಿಲೀಸ್ ಮಾಡಿರ್ತೀವಿ. ಈ ಹುಲ್ಲಿನ ತಳಿಗಳು ಅತ್ಯಧಿಕ ಪೋಷಕಾಂಶಗಳನ್ನ ಹೊಂದಿದ್ದು ಮತ್ತು ಅತ್ಯಂತ ಹೆಚ್ಚು ಉತ್ಪಾದಕತೆಯನ್ನು ಹೊಂದಿರುತ್ತವೆ. ಒಂದು ಸುಧಾರಿತ ಮೇವು ಬೆಳೆ ತಾಂತ್ರಿಕತೆಗಳನ್ನ ಬಳಕೆ ಮಾಡಿಕೊಂಡು ಬೆಳೆದಿದ್ದಾದಲ್ಲಿ ಒಂದು ವರ್ಷಕ್ಕೆ 7ರಿಂದ 8 ಕಟಾವುಗಳಲ್ಲಿ 150ರಿಂದ 200 ಟನ್ ವರೆಗೂ ಹುಲ್ಲುಗಳನ್ನ ನಾವು ಬೆಳ್ಕೊಂಡು ನಮ್ಮ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಬಹುದು. ಹಾಗೆಯೇ ಗಿನಿ ಹುಲ್ಲು ಅಂತಿದೆ. ನೇಪಿಯರ್ ನಂತರ ಗಿನಿ ಹುಲ್ಲು ಅತ್ಯಂತ ಹೆಚ್ಚು ಉತ್ಪಾದಕತೆ ಹೊಂದಿರೋ ಹುಲ್ಲಿನ ಬೆಳೆಯಾಗಿದೆ. ಈ ಹುಲ್ಲುಗಳಲ್ಲಿ ಕೂಡ ತರಾವರಿ ತಳಿಗಳು ಲಭ್ಯವಿದ್ದಾವೆ. GG8 ಅಂತ ಹೇಳ್ತೀವಿ, ಹ್ಯಾಮಿಲಿ ಅಂತ ಹೇಳ್ತೀವಿ, GG11 ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಹುಲ್ಲಿನ ತಳಿಗಳು ನಮಗೆ ಕಾಣಸಿಗ್ತವೆ. ಅದೇ ರೀತಿ ನಾವು ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ. ರೋಡ್ಸ್ ಹುಲ್ಲಲ್ಲೂ ಕೂಡ ಏನು ಸ್ಥಳೀಯ ರೋಡ್ಸ್ ಹುಲ್ಲುಗಳು ತಳಿಗಳು ಅವೆಲ್ಲ ನಮ್ಮಲ್ಲಿ ಲಭ್ಯವಿರ್ತವೆ. ಹಾಗೆಯೇ ನಾವೇನು ಸಿಗ್ನಲ್ ಹುಲ್ಲು ಅಂತೀವಲ್ಲ, ಸಿಗ್ನಲ್ ಹುಲ್ಲಲ್ಲೂ ಕೂಡ ನಮಗೆ ಕಾಂಗೋ ಸಿಗ್ನಲ್ ಅಂತಿದೆ. ಮತ್ತು ಸಿಗ್ನಲ್ ಹುಲ್ಲಿನ ಸ್ಥಳೀಯ ಆಯ್ಕೆ ತಳಿಗಳು ಕೂಡ ನಮ್ಮಲ್ಲಿ ಲಭ್ಯವಿರ್ತವೆ. ಅವು ಕೂಡ ಅತ್ಯಂತ ಉತ್ಕೃಷ್ಟ ಮೇವಿನ ಮೂಲಗಳಾಗಿದ್ದು ಅವುಗಳು ಸ್ವಭಾವತಃ ಒಂದು ಮೃದು ಸ್ವಭಾವದ ಸಸ್ಯಗಳಾಗಿರೋದ್ರಿಂದ ಕುರಿ ಮತ್ತು ಮೇಕೆಗಳು ಅವನ್ನು ಹೆಚ್ಚು ಇಷ್ಟಪಟ್ಟು ತಿಂತವೆ. ಈ ಗಿನಿ ಹುಲ್ಲು ಏನಿದೆ ಇದು ಕೂಡ ಒಂದು ತೆಳುವಾದ ಕಾಂಡವನ್ನು ಹೊಂದಿರುವಂತ ಒಂದು ಬೆಳೆ. ಈ ಬೆಳೆಯನ್ನು ಹೆಚ್ಚಾಗಿ ಪ್ರಾಣಿಗಳು ಇಷ್ಟಪಟ್ಟು ತಿಂತವೆ. ಈ ಹುಲ್ಲು ಸರಿಸುಮಾರು ನಮಗೆ ಒಂದು 6 ಅಡಿಯಷ್ಟು ಕಟಾವಿನ ಹಂತದಲ್ಲಿ, ಅಂದ್ರೆ ಒಂದು 3 ತಿಂಗಳ ಅವಧಿಯಲ್ಲಿ ನಾವು ಒಂದು ಉತ್ತಮ ಸುಧಾರಿತ ತಾಂತ್ರಿಕತೆಗಳನ್ನ ಬೆಳೆದಿದ್ದೆ ಆದರೆ ನಮಗೆ ಒಂದು 45ರಿಂದ 50 ದಿವಸದಲ್ಲಿ 6 ಅಡಿವರೆಗೂ ಇದರ ಹಂತವನ್ನು ತಲುಪುತ್ತೆ. ಈ ಹುಲ್ಲಿನಲ್ಲಿ ಸರಿಸುಮಾರು 6.5ರಿಂದ 7ರಷ್ಟು ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಮತ್ತೆ ಯಥೇಚ್ಛವಾಗಿ ಈ ಹುಲ್ಲಿನಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗೆ ಏನು ತೇವಾಂಶ ಅಂತ ಹೇಳ್ತೀವಿ ಅದೆಲ್ಲ ಜಾಸ್ತಿ ಇರುತ್ತೆ. ಅದಲ್ಲದೆ ಇದು ಒಂದು ಉತ್ತಮವಾಗಿ ಜೀರ್ಣಕ್ರಿಯೆ ಎಲ್ಲ ತುಂಬಾ ಚೆನ್ನಾಗಿ ಈ ಪ್ರಾಣಿಗಳಲ್ಲಿ ಕಂಡು ಬರೋದ್ರಿಂದ ಈ ಹುಲ್ಲನ್ನು ಬಡಿಸಿದಲ್ಲಿ ಈ ಹುಲ್ಲುಗಳನ್ನ ಪ್ರಾಣಿಗಳು ಅತಿ ಹೆಚ್ಚು ಇಷ್ಟಪಟ್ಟು ತಿಂತವೆ. ಹಾಗೇನೆ ತದನಂತರದ ಹಂತದಲ್ಲಿ ರೋಡ್ಸ್ ಹುಲ್ಲು ಅಂತ ಏನು ಹೇಳ್ತೀವಿ, ಇದು ಕೂಡ ಒಂದು ಅತ್ಯಂತ ಮೃದುವಾದ ಕಾಂಡವನ್ನು ಹೊಂದಿದ್ದು ಒಂದು ಹಚ್ಚ ಹಸಿರಾದ ಎಲೆಗಳನ್ನ ಹೊಂದಿರುತ್ತೆ. ಗಿಡದ ಪ್ರತಿ ಭಾಗದಲ್ಲಿಯೂ ಕೂಡ ಎಲೆಗಳು ಆವರಿಸಿಕೊಂಡಿರೋದ್ರಿಂದ ಈಗ ಏನು ನಾವು ಲಾರ್ಜ್ ರೂಮಿನೆಂಟ್ಸ್ ಅಂತ ಏನು ಹಸು ಮತ್ತೆ ಎಮ್ಮೆ ಜಾತಿಗೆ ಸೇರಿದ ಪ್ರಾಣಿಗಳು ಇರ್ಬೋದು, ಹಾಗೆ ಸ್ಮಾಲ್ ರೂಮಿನೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಕುರಿ ಮತ್ತೆ ಮೇಕೆ, ಇವೆಲ್ಲ ಪ್ರಾಣಿಗಳು ಕೂಡ ಈ ಹುಲ್ಲನ್ನು ಕೂಡ ತುಂಬಾ ಚೆನ್ನಾಗಿ ತಿಂತವೆ. ಈ ಹುಲ್ಲಿನಲ್ಲಿ ಸರಿಸುಮಾರು 8% ಅಷ್ಟು ಪ್ರೋಟೀನ್ ಅಂಶ ಇರೋದ್ರಿಂದ ಮತ್ತೆ ಉತ್ಕೃಷ್ಟ ಪ್ರಮಾಣದ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನಾರಿನಂಶ ಜಾಸ್ತಿ ಇರುತ್ತೆ. ಹಾಗೂ ಇದರಲ್ಲಿ ಮಾಯಿಶ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಹುಲ್ಲುಗಳನ್ನು ಕೂಡ ಎಲ್ಲಾ ಜಾತಿಯ ಪ್ರಾಣಿಗಳು ಕೂಡ ಇಷ್ಟಪಟ್ಟು ತಿಂತವೆ.
ಇದು ಸಿಗ್ನಲ್ ಹುಲ್ಲು ಅಂತ, ಇದು ಒಂದು ವಿಶೇಷವಾದ ಹುಲ್ಲಿನ ತಳಿ. ಈ ತಳಿ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಳುವರಿ ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಬಹಳಷ್ಟು ಮೃದುವಾದ ಎಲೆಗಳು ಮತ್ತು ಕಾಂಡ ಭಾಗವನ್ನು ಹೊಂದಿರುತ್ತೆ. ತುಂಬಾ ತೆಳುವಾದ ಕಾಂಡವನ್ನು ಹೊಂದಿರುತ್ತೆ. ಯಾವುದೇ ರೀತಿ ಚಾಫ್ ಕಟ್ಟಿಂಗ್ ಎಲ್ಲ ಮಾಡದೇನೆ ಕೂಡ ಪ್ರಾಣಿಗಳಿಗೆ ಇಡೀ ಸಸ್ಯದ ಭಾಗವನ್ನು ಬಡಿಸಿದ್ರೂ ಕೂಡ ಯಾವುದೇ ಪ್ರಮಾಣದ ಮೇವು ವ್ಯರ್ಥವಾಗದಂತೆ ಪ್ರಾಣಿಗಳು ಇಷ್ಟಪಟ್ಟು ಜಾಸ್ತಿ ತಿಂತಾರೆ. ಈ ಹುಲ್ಲಿನಲ್ಲಿ ಮಿಕ್ಕೆಲ್ಲ ನಮ್ಮ ಏನು ನೇಪಿಯರ್ ಹುಲ್ಲು ಮತ್ತು ಗಿನಿ ಹುಲ್ಲು ಅಂತ ಏನು ಹೇಳಿದೆ, ಅವೆರಡಕ್ಕಿಂತ ಜಾಸ್ತಿ ಪ್ರಮಾಣದ ಸಸಾರಜನಕ ಮತ್ತೆ ಲವಣಾಂಶಗಳು ಈ ಹುಲ್ಲಿನಲ್ಲಿರುತ್ತೆ. ಈ ಹುಲ್ಲು ಕುರಿ ಮತ್ತು ಮೇಕೆಗಳಿಗೆ ಬಹಳಷ್ಟು ಉಪಯುಕ್ತವಾಗಿದೆ. ಇದು ಸೀಡ್ಲೆಸ್ ಬರುತ್ತೆ ಸರ್? ಇದು ಸೀಡ್ಲೆಸ್ ಬರುತ್ತೆ, ಬಟ್ ಇದು ಈಗ ಕೃಷಿ ಮೇಳದ ಸಲುವಾಗಿ ನಾವು ಒಂದ್ ಸ್ವಲ್ಪ ಜಾಸ್ತಿ ದಿವಸ ಆಯಿತು, ಅದ್ರ ಸಲುವಾಗಿ ಹಿಂಗ ಆಗಿದೆ. ಇದು ಸೀಡ್ ಹುಟ್ಟೋದ್ರೊಳಗಡೆ ತಾವು ಇದ್ಬಿಟ್ಟು ಬಡಿಸ್ಕೊಬೇಕು. ಏನು ಸೀಮೆ ಹುಲ್ಲು ಅಂತ ಹೇಳ್ತೀವಿ, ಅವುಗಳಲ್ಲಿ ಅತ್ಯಂತ ಹೆಚ್ಚು ಉತ್ಪಾದಕತೆಯನ್ನು ಹೊಂದಿರೋ ಹುಲ್ಲು ಅಂದ್ರೆ ಈ ನೇಪಿಯರ್ ಹುಲ್ಲು. ನೇಪಿಯರ್ ಹುಲ್ಲು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಒಂದು 150ರಿಂದ 180 ಟನ್ಗಳಷ್ಟು ಮೇವುಗಳನ್ನ ನಾವು ಒಂದು ವರ್ಷಕ್ಕೆ ಕಟಾವು ಮಾಡ್ಕೊಬಹುದು. ಈ ಹುಲ್ಲನ್ನು ಪ್ರಮುಖವಾಗಿ ನಾವು ಲಾರ್ಜ್ ರುಮಿನೆಂಟ್ಸ್ ಅಂತ ಹೇಳ್ತೀವಲ್ಲ, ಅತಿ ಹೆಚ್ಚು ಮೇವಿನ ಬೇಡಿಕೆ ಇಡುವಂತಹ ಎಮ್ಮೆ ಮತ್ತು ಹಸುವಿನ ಹೈನೋದ್ಯಮದಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ. ನೋಡ್ತಿದ್ದೀರಾ, ಇದು ಹೆಸರು ಛಾಯಾ ಅಂತ. ಇದು ಮೆಕ್ಸಿಕೋ ದೇಶದ ಒಂದು ಸಸ್ಯ, ನಿತ್ಯ ಹರಿದ್ವರ್ಣ ಜಾತಿಗೆ ಸೇರಿದ ಸಸ್ಯವಾಗಿದ್ದು, ಈ ಸಸ್ಯದ ಎಲ್ಲಾ ಎಲೆಗಳು ಹಚ್ಚ ಹಸಿರಾಗಿ ವರ್ಷ ಪೂರ್ತಿ ನಮಗೆ ಕಾಣಸಿಗುತ್ತವೆ. ಈ ಸಸ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಪ್ರೋಟೀನ್ ಅಂಶವನ್ನು ಹೊಂದಿರುತ್ತದೆ. ಸರಾಸರಿ 14% ಪ್ರೋಟೀನ್ ಅಂಶವನ್ನು ಹೊಂದಿರೋದ್ರಿಂದ ಏನು ನಾವು ಈಗ ಫ್ಯಾಟ್ನಿಂಗ್ ಅಂತ ಏನು ಹೇಳ್ತೀವಿ, ಮಾಂಸದ ಸಲುವಾಗಿ ಮತ್ತೆ ಏನು ಸಂತಾನೋತ್ಪತ್ತಿ ಸಲುವಾಗಿ ಏನು ಕುರಿ ಮತ್ತೆ ಮೇಕೆಗಳನ್ನ ಸಾಕ್ತೀವಿ, ಆ ಪ್ರಾಣಿಗಳಿಗೆ ಇಂಥದನ್ನ ಬಡಿಸೋದ್ರಿಂದ ಅವರುಗಳ ದೇಹ ರಚನೆ ಮತ್ತೆ ಆರೋಗ್ಯ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟು ಒಳ್ಳೆ ರೀತಿಯಲ್ಲಿ ನಾವು ಅವನ್ನ ಸಾಕಾಣಿಕೆ ಮಾಡಬಹುದಾಗಿದೆ. ಈ ಸಸ್ಯ ಬೆಳೆಯೋದಕ್ಕೂ ಕೂಡ ಅತ್ಯಂತ ಸರಳವಾಗಿರುತ್ತೆ. ಇದರದ್ದು ಹಾರ್ಡ್ವುಡ್ ಕಟ್ಟಿಂಗ್ ಅಂತ, ಕಾಂಡದ ತುಣುಕನ್ನು ಕಡಿದ್ಬಿಟ್ಟು ನಟ್ಟರು ಕೂಡ ಸಸ್ಯೋತ್ಪಾದನೆಗೊಳ್ಳುತ್ತೆ. ಇದಕ್ಕೆ ಯಾವುದೇ ರೀತಿಯ ಕೀಟ ಮತ್ತು ರೋಗದ ಬಾಧೆ ಇರೋದಿಲ್ಲ. ಅಲ್ಪ ನೀರಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಗುಣಮಟ್ಟದ ಹಸಿರು ಮೇವನ್ನು ನಾವು ಬೆಳ್ಕೊಳ್ತೀವಿ. ಇದು ಬೀಜ ಎಲ್ಲ ನಿಮ್ಮ ಇದರಲ್ಲೇ ದೊರೆಯುತ್ತೆ? ಹಾರ್ಡ್ವುಡ್ ಕಟ್ಟಿಂಗ್ ಅಂತೀವಿ. ಇದು ಬೀಜ ಕಟ್ಟೋದಿಲ್ಲ, ಈ ಗಿಡ ಬೀಜ ಕಟ್ಟೋದಿಲ್ಲ. ಇದ್ರದ್ದು ಕಡ್ಡಿ ತಗೊಂಡೋಗಿ ಉಣೋದ್ರಿಂದ ನಾವು ಸಸ್ಯ ಉತ್ಪಾದನೆ ಮಾಡಬಹುದು. ಈಗ ನಿಮ್ಮ ಇಲ್ಲಿ ಬಂದ್ರೆ ಕಡ್ಡಿ ಕೊಡ್ತೀವಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದ್ರದ್ದು ಗಿಡಗಳನ್ನೇ ನಾವು ಮಾರಾಟಕ್ಕೆ ಲಭ್ಯ ಇರುತ್ತೆ. ಯಾವುದೇ ದಿನ ಬಂದ್ಬಿಟ್ಟು ಕೂಡ ರೈತರು ಬಂದು ಇವುಗಳಲ್ಲದೆ ನಾವು ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಬಹುಮುಖ್ಯವಾಗಿ ಮೇವಿನ ಕೊರತೆಯನ್ನು ಅನುಭವಿಸ್ತಿದ್ದೀವಿ. ಈ ದೃಷ್ಟಿಯಿಂದ ಹಲವು ಅಸಾಂಪ್ರದಾಯಿಕ ಸಸ್ಯಗಳನ್ನ ಕೂಡ ನಾವು ಮೇವಿನ ಮೂಲಗಳಾಗಿ ಪರಿಶೋಧಿಸಿ ಅವುಗಳನ್ನ ರೈತರಿಗೆ ತಿಳಿಯಪಡಿಸ್ತಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈ V1 ಅನ್ನೋ ತಳಿ, ಏನು ಹೆಪ್ಪು ನೆರಳ ತಳಿ ಇದೆ, ಈ ತಳಿಗಳು ಇದು ಪ್ರೋಟೀನ್ ಗುಣಮಟ್ಟಕ್ಕೆ ಬಹಳಷ್ಟು ಹೆಸರುವಾಸಿಯಾದಂತಹ ತಳಿ. ಈ ತಳಿಯನ್ನ ಎಲ್ಲಾ ಪ್ರಾಣಿಗಳು ತುಂಬಾ ಇಷ್ಟಪಟ್ಟು ತಿಂತವೆ, ಯಾಕೆಂದ್ರೆ ಈ ಗಿಡದ ಎಲೆ ತುಂಬಾ ಹಚ್ಚ ಹಸಿರಾಗಿದ್ದು ತುಂಬಾ ರುಚಿಕರವಾಗಿರುತ್ತೆ. ಆದ್ರೆ ಈ ಸಸ್ಯಗಳನ್ನ ಏನು ಒಂದು ಕಡಿಮೆ ಗಾತ್ರದಲ್ಲಿ ನಾವು ಏನು ಕುರಿ ಮತ್ತೆ ಮೇಕೆಗಳನ್ನ ಸಾಕಾಣಿಕೆ ಮಾಡ್ತೀವಿ, ಅಂತ ಪ್ರದೇಶಗಳಲ್ಲಿ ಬದುಗಳ ಮೇಲೆ ಅಥವಾ ಜಮೀನಿನ ಅಂಚಿನಲ್ಲಿ ಹಾಗೂ ಎಲ್ಲಿ ನಿರ್ಲಕ್ಷಿತ ಪ್ರದೇಶಗಳಿದೆ ಅಂತ ಪ್ರದೇಶಗಳಲ್ಲಿ ಈ ರೀತಿ ಮೇವುಗಳನ್ನ ಬೆಳ್ಕೊಂಡು ಕೂಡ ನಾವು ಮೇವಿನ ಕೊರತೆಯನ್ನು ನೀಗಿಸ್ಕೊಬಹುದಾಗಿದೆ.